ಚೈನೀಸ್ ಫುಡ್ ಅಂತೂ ಎಲ್ಲರಿಗೂ ಸೇರ್ತದ. ಅದು ಈ ಮಳಿ ಒಳಗೆ ರೋಡ್ ಸೈಡ್ ಬಿಸಿ ಬಿಸಿ ಮಾಡಿ ಕೊಟ್ಟಿದ್ದಂದ್ರೂ ಎಲ್ಲಾರ್ದು ಫೇವ್ರೇಟ್. ಅದ್ರದ್ದು ಕ್ವಾಲಿಟಿ ಹೆಂಗಿರ್ತದೋ ಏನೋ. ಅಜಿನೋಮೋಟೋ ಅಂತೂ ಪಕ್ಕಾ ಯೂಸ್ ಮಾಡ್ತಾರೆ. ಅದರಿಂದ ಎಷ್ಟು ಹೆಲ್ತ್ ಇಶ್ಯೂಸ್ ಅವ ನಿಮ್ಗೂ ಗೊತ್ತದಲ್ಲ. ಸೊ ಅದ್ರ ಸಂಬಂಧ ನಮ್ಮ ಮನಿ ಒಳಗೆ ಈಸಿಯಾಗಿ ಸ್ಪೈಸಿ ಸೇಜ್ವಾನ್ ಫ್ರೈಡ್ ರೈಸ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದ್ಲಿಗೆ ಒಂದ್ ದೊಡ್ಡ ಕಡಾಯಿ ಬಿಸಿ ಮಾಡಿ ಅದಕ್ಕೆ 7 ರಿಂದ 8 ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಶುಂಠಿ ಬೆಳ್ಳುಳ್ಳಿ ಹಾಕಿ ಚಲೋ ಹೊತ್ನಾಗ ಫ್ರೈ ಮಾಡ್ರಿ. ಆಮೇಲೆ 2-3 ಮೆಣಸಿನಕಾಯಿ, 1 ಬಟ್ಲ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕಿ ಅದೊಂದ್ ಚೂರ್ ಕೆಂಪಾಗೋ ತನ ಫ್ರೈ ಮಾಡ್ಬೇಕು. ಇದಕ್ಕೆ ಸಣ್ಣಗೆ ಹೆಚ್ಚಿದ್ ನಿಮಗ್ ಬೇಕಾಗಿದ್ದ ತರಕಾರಿ ಹಾಕಿ 2-3 ನಿಮಿಷ ಹೈ ಫ್ಲೇಮ್ ಒಳಗ ಕೈ ಆಡಿಸ್ಬೇಕು. ಅವು ಕಾಯಿಪಲ್ಲೆ ಕ್ರಂಚಿ ಇರ್ಬೇಕು. ಉಪ್ಪಿಟ್ಟಿನ ಕಾಯಿಪಲ್ಲೆ ಗತೆ ಮೆತ್ತಗ ಬೇಯಿಸಬೇಡ್ರಿ. ಆಮೇಲೆ ಇದಕ್ಕೆ 1 ಸ್ಪೂನ್ ವಿನೆಗರ್, 2 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 2 ಸ್ಪೂನ್ ಟೊಮ್ಯಾಟೊ ಕೆಚಪ್, 1 ಸ್ಪೂನ್ ಸೋಯಾ ಸಾಸ್, ಆಮೇಲೆ ನಮ್ಮ ಹೀರೋ ಇಂಗ್ರೀಡಿಯೆಂಟ್ 4 ಸ್ಪೂನ್ ಸೆಜ್ವಾನ್ ಸಾಸ್ ಹಾಕಿ ಚಲೋ ಹೊತ್ನಾಗ ಕೈ ಆಡ್ಸ್ರಿ. ಇವೆಲ್ಲಾ ಸಾಸ್ ನಿಮಗ ಕಿರಾಣಿ ಅಂಗಡಿ ಒಳಗೆ ಸಿಗ್ತಾವ. ಆಮೇಲೆ ಇದಕ್ಕೆ ಮಾಡಿಟ್ಕೊಂಡಿರೋ ಬಾಸುಮತಿ ಅನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಮೆಣಸಿನ ಪುಡಿ ಹಾಕಿ ಎಲ್ಲಾನು ಮಿಕ್ಸ್ ಮಾಡ್ರಿ. ಬೇಸಾಗ ಕೈಯಾಡ್ಸೋದಲ್ಲ, ಮತ್ತೆ ಅನ್ನದ ಕಾಳೆಲ್ಲ ಒಡೆದು ಉಪ್ಪಿಟ್ಟಾಗಿ ಹೋಗ್ಬಿಡ್ತದೆ. ಲಾಸ್ಟಿಗೆ ಇದನ್ನ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಮತ್ತೆ ಸ್ಪ್ರಿಂಗ್ ಆನಿಯನ್ ಇಂದ ಗಾರ್ನಿಶ್ ಮಾಡಿದ್ರೆ ನಮ್ದು ಸ್ಪೈಸಿ ಸೆಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗ್ತದ. ಭಾಳ ಈಸಿ ಅದ. ನೀವು ಒಂದ್ಸತ ಟ್ರೈ ಮಾಡ್ತೀರಲ್ಲ.